ಇತ್ತೀಚೆಗೆ ರಾಜ್ಯದಾದ್ಯಂತ ಭ್ರೂಣ ಹತ್ಯೆ ಪ್ರಕರಣಗಳು ಸಾಕಷ್ಟು ಸದ್ದು ಮಾಡುತ್ತಿವೆ. ಅದೇ ರೀತಿ ಇಂದು ಜಿಲ್ಲಾ ಆರೋಗ್ಯಾಧಿಕಾರಿಗಳ ನೇತೃತ್ವದಲ್ಲಿ ತಂಡಗಳನ್ನು ರಚನೆ ಮಾಡಿ ದಾಳಿ ಮಾಡಲಾಗುತ್ತಿದ್ದು, ಒಂದು ಆಸ್ಪತ್ರೆಯಲ್ಲಿ ಒಂದು ಭ್ರೂಣ ಹತ್ಯೆ ಮಾಡಿರೋದು ಬೆಳಕಿಗೆ ಬಂದಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣಗಳು ಬೆಳಕಿಗೆ. ಜಿಲ್ಲಾ ಆರೋಗ್ಯಾಧಿಕಾರಿಗಳ ನೇತೃತ್ವದಲ್ಲಿ ದಾಳಿ ವೇಳೆ ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ. ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ನಾಪತ್ತೆ. ಆಸ್ಪತ್ರೆ ವಿರುದ್ಧ ಪ್ರಕರಣ ದಾಖಲು ಮಾಡಿದ ವೈದ್ಯಾಧಿಕಾರಿಗಳು. ಭ್ರೂಣ ಹತ್ಯೆ ಪ್ರಕರಣ ಕೆಲ ದಿನಗಳಿಂದ ಇದೆ. ಎಲ್ಲಾ ಕಡೆ ಹೆಚ್ಚು ಚರ್ಚೆಯಾಗುತ್ತಿರುವ ವಿಚಾರ. ಇನ್ನು ಈ ಬಗ್ಗೆ ಅಧಿವೇಶನದಲ್ಲಿಯೂ ಸಹ ಚರ್ಚೆಯಾಗಿದ್ದು, ಅಧಿಕಾರಿಗಳು ಸ್ವಯಂ ಪ್ರೇರಿತರಾಗಿ ಎಲ್ಲೆಡೆ ಇಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚಲು ಹೊರಟಿದ್ದಾರೆ. ಹೀಗಿರುವಾಗ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಚನ್ನಸಂದ್ರದಲ್ಲಿ ಅಧಿಕಾರಿಗಳಿಗೆ ಭ್ರೂಣ ರೆಡ್ ಹ್ಯಾಂಡ್ ಆಗಿ ಪತ್ತೆಯಾಗಿದ್ದು, ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಹೌದು, ಚನ್ನಸಂದ್ರದ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಸುಮಾರು 16 ರಿಂದ 18 ವಾರಗಳ ಭ್ರೂಣ ಪತ್ತೆಯಾಗಿದ್ದು, ಆಸ್ಪತ್ರೆಯ ಮಾಲೀಕ ಪರಾರಿಯಾಗಿದ್ದಾನೆ. ಅವರು ಸಮೇತ ಇವತ್ತು ನಾವು ದಾಳಿ ಮಾಡಿ ಇದನ್ನು ಸೀಸ್ ಮಾಡ್ತಾ ಇದ್ದೀವಿ. ಮೊಕದ್ದಮೆ ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಲಾಜಿಕಲ್ ಎಂಡಿಗೆ ತಗೊಂಡೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸವರು ಫುಲ್ಲು ಸಪೋರ್ಟ್ ಇದೆ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಮಾತಾಡಿದಾಗ ಇಮಿಡಿಯೇಟಾಗಿ ಅವರು ಹೊಸಕೋಟೆ ಇನ್ಸ್ಪೆಕ್ಟರ್ ಕಳಿಸಿ ಅಲ್ಲಿ ಯಾವ ಥರ ಆಗಬೇಕು ಅಲ್ಲಿ ಒಂದು, ಏಕೆಂದರೆ ಇಲ್ಲಿ ಇರೋರು ಡಾಕ್ಟರ್ ಶ್ರೀನಿವಾಸನ್ ಅವ್ರ ಹೆಸರಲ್ಲಿ ನಾವು ಕಿಡ್ನಿ ಕೊಟ್ಟಿದ್ವಿ. ಅವರು ಅಪ್ಸ್ಕೊಂಡಾಗಿದ್ದಾರೆ, ನಾವು ಬಂದಾಗಿಲ್ಲ ಕಾಣಲಿಲ್ಲ, ಮೊಬೈಲ್ ಸ್ವಿಚ್ ಆಗಿದೆ ಅಂತಾರೆ. ಮತ್ತು ಬೇರೆ ಯಾರು ಸ್ಟಾಫ್ ಇದ್ದಾರೆ ಅವ್ರು ಯಾರು ಬಾಯಿ ಬಿಡ್ತಾ ಇಲ್ಲ. ಹಾಗಾಗಿ ಪೊಲೀಸ್ ಅವರ ಸಪೋರ್ಟ್ ತಗೊಂಡು ಅಲ್ಲಿ ಅವರಿಂದನೇ ಹೆಚ್ಚಿನ ತನಿಖೆ ಆಗೋದಕ್ಕೆ ಇವತ್ತು ಇದು ಮಾಡಿದ್ವಿ. ಸೊ ಎರಡು ಭ್ರೂಣಗಳು ಸಿಕ್ಕಿದ್ರು ಅಂತ ಒಂದು ಮಾಹಿತಿ. ಎರಡಿಲ್ಲ, ಒಂದೇ ಜನ. ಅದು ಸುಮಾರು 14 ರಿಂದ 16 ವಾರ ಅಂತ ನಮ್ಮ ಡಾಕ್ಟ್ರು ಮಾಡ್ಕೊಂಡು. ಇನ್ನು ಈ ರೀತಿ ಭ್ರೂಣ ಅಧಿಕಾರಿಗಳ ತಪಾಸಣೆಯಲ್ಲಿ ನೇರವಾಗಿ ಪತ್ತೆಯಾಗಿರೋದು ಇದೇ ಮೊದಲ ಬಾರಿಯಾಗಿದ್ದು, ಅಧಿಕಾರಿಗಳಿಂದ ಇನ್ನಷ್ಟು ತೀವ್ರವಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಇನ್ನು ಆಸ್ಪತ್ರೆ ಮಾಲೀಕ ಶ್ರೀನಿವಾಸ್ ಅಲ್ಲಿಂದ ಪರಾರಿಯಾಗಿದ್ದು, ಆಸ್ಪತ್ರೆಯನ್ನು ಸೀಸ್ ಮಾಡಿ ಕಾನೂನು ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಮಾಹಿತಿ ಇಲ್ಲ, ಬಟ್ ಇವೆಲ್ಲ ನೋಡಿದಾಗ ನಾವು ಒಂದು ಆ್ಯಕ್ಷನ್ ಪ್ಲಾನ್ ಮಾಡಿಕೊಂಡು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಒಂದು ಮೀಟಿಂಗ್ ಮಾಡಿ, ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಷನ್ ಮಾನಿಟರಿಂಗ್ ಕಮಿಟಿ ಮೀಟಿಂಗ್ ಮಾಡಿ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಇವತ್ತು ಇಲ್ಲಿ ಈ ಥರ ಪತ್ತೆ ಆಗಿದೆ. ಮುಂದಿನ ಏನು ಮಾಡಬೇಕು ಲೀಗಲ್ ಆ್ಯಕ್ಷನ್ ನಾವು ತೊಗೊಳ್ತೇವೆ. ಈಗ ಇಲ್ಲಿರೋ ಪೇಷಂಟ್ಸ್ನ ಯಾರು ಜನರಲ್ ಹಾಸ್ಪಿಟಲ್ ಅಡ್ಮಿಷನ್ಸ್ ಬೇಕಾಗಿರೋದನ್ನ ಶಿಫ್ಟ್ ಮಾಡಿ ಈ ಆಸ್ಪತ್ರೆನ ಸೀಸ್ ಮಾಡೋಕ್ಕೆ ಎಲ್ಲ ಪ್ರಕರಣ ಮುಂದುವರಿತಾ ಇದೆ. ಒಟ್ನಲ್ಲಿ ಪ್ರಪಂಚವನ್ನು ಕಣ್ಬಿಟ್ಟು ಇನ್ನೂ ಸಹ ನೋಡದೇ ಇರೋ ಕಂದಮ್ಮಗಳನ್ನು ಗರ್ಭದಲ್ಲಿಯೇ ಸಾಯಿಸಲು ವೈದ್ಯರೇ ಮುಂದಾಗಿರೋದು ಮಾತ್ರ ನಿಜಕ್ಕೂ ಖಂಡನೀಯ. ಇನ್ನಾದರೂ ಅಧಿಕಾರಿಗಳು ಇಂತಹ ವೈದ್ಯರ ವಿರುದ್ಧ ಕಠಿಣ ಕ್ರಮ ಜರುಗಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಮು ಕೋಲಾರ್, 9 ಲೈವ್ ನ್ಯೂಸ್, ಹೊಸಕೋಟೆ.